ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಧಾರುಡಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಬಸವಾದಿ ಪ್ರಮತ್ತರನ್ನು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇವತ್ತಿನ ದಿವಸ ಹುಣ್ಣಿಮೆ, ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ದಿವಸ ಕರಿಯಾಗಿ ಏನು ಮಾಡಬಾರ್ದತ್ತಾರ. ಹೋಳಿ ಹುಣ್ಣಿ ಕರಿ ಐತಿ, 3 ದಿನ ಕನಗೊಳದಾಗ ಬಂದಿರ್ತಾರೆ, ಆಗಿಡ್ತಿದ್ರು. 3 ದಿನ ಕನದಾಗ ಹೋಗಂಗಿಲ್ಲ, ಯಾವ ಕಾರ್ಯನೂ ಮಾಡಂಗಿಲ್ಲ. ಇದು ಬಡ್ಡಿಂದ ಬಂದಂಥ ಪದ್ಧತಿ ರೀ. ಇದು ಯಾಕೆ ಹೇಳಿನಿ ಅಂತ ಕೇಳಿದ್ರೆ, ಪರಮಾತ್ಮನು ಯೋಗ ನಿದ್ರೆ ಒಳಗಿರ್ತಾನೆ. ಯಾವಾಗ ದಾಕ್ಷಾಯಣಿ ಏನು ಯಜ್ಞ ಕುಂಡಲದಲ್ಲಿ ಹಾರಿದಳಲ್ಲ, ಆವ ಸಂದರ್ಭದಲ್ಲಿ ಹುಚ್ಚರಿಕಿತ ಹುಚ್ಚಾಗಿ ತಾನು ಒಂದು ಗವಿ ಒಳಗೆ ನಿರ್ವಿಕಲ್ಪಿತನಾಗಿ ಯೋಗ ನಿದ್ರೆ ಒಳಗಿರ್ತಾನ ಪರಮಾತ್ಮ. ಇದ್ದ ಸಮಯದಲ್ಲಿ ತಾರ್ಕಾಸೂರನೆಂಬ ದೈತ ಬ್ರಹ್ಮನನ್ನ ಕುರಿತು ತಪಶ್ಚರಿ ಮಾಡಿದ್ರಿ. ಅವನು, ನಾವು ಮನುಷ್ಯರಿಗೆ ತಪಶ್ಚರಿ ಮಾಡೋಣಾಗಂಗಿಲ್ಲ, ಜಪ ಮಾಡೋದಾಗುವುದಿಲ್ಲ, ಧ್ಯಾನ ಮಾಡೋದಾಗುವುದಿಲ್ಲ. ನಾವು ಮನುಷ್ಯರಾಗಿ ನಮಗೆ ಬರುವುದಿಲ್ಲರಿ. ಆಗ ತಾರ್ಕಾಸುರ ದೈತ ಏನು ಮಾಡಿದ್ದಂದ್ರೆ, ಯಾವ ವರವನ್ನು ಬೇಡಿ ಒಂಟಿಗಾಲಿಲೆ ತಪಸ್ಸು ಮಾಡಿದ್ದ ಅಂತ ಕೇಳಿದ್ರೆ, ಅವನ ಮರಣ ಯಾರಿಂದಲೂ ಆಗಬಾರದು, ಒಟ್ಟ ಮರಣ ಆಗಬಾರ್ದು ಅಂತ ತಿಳ್ಕೋರಿ. ಒಟ್ಟು ಮರಣ ಹೊಂದಂಗಿಲ್ಲ, ಮನುಷ್ಯರಿಂದ ಆಗಂಗಿಲ್ಲ, ಆಯುಧಗಳಿಂದ ಆಗಂಗಿಲ್ಲ, ಪ್ರಾಣಿಗಳಿಂದ ಆಗಂಗಿಲ್ಲ, ಯಾವುದರಿಂದನೂ ಆಗಲಾರದಂಥ ವರವನ್ನು ಬೇಡಿದ್ದ ಬ್ರಹ್ಮದೇವನಂತೇಳಿ. ಹೀಗಿರುವಾಗ ಪರಮಾತ್ಮ ನಿರ್ವಿಕಲ್ಪಿತವಾಗಿ ಗವಿ ಒಳಗಿದ್ದಾಗ, ಯೋಗ ನಿದ್ರಿ ಒಳಗಿದ್ದಾಗ ತಾರ್ಕಾಸುರ ದೈತ್ಯ ಏನು ಮಾಡಿದ ಅಂತ ಕೇಳಿದ್ರೆ, ಪರಮಾತ್ಮನ ಸ್ಥಾನವನ್ನು ತಗೊಂಡು ಎಲ್ಲ ದೇವಾನುದೇವತೆಗಳನ್ನು ಹೊಡೆದು ಓಡ್ಸಕ್ಕತ್ತಿದ್ರಿ. ಅಂಥ ಸಾಮರ್ಥ್ಯವುಳ್ಳಂಥ ತಾರ್ಕಾಸುರ ದೈತ್ಯ. ಮತ್ತೆಷ್ಟಾಗಿ ದೇವರಲ್ಲ, ದೈತ್ಯ. ದೈತ್ಯರ ಬೇರೆ, ದೇವರುಗಳ ಬೇರೆ. ಎಲ್ಲ ದೇವಾನುದೇವತೆಗಳನ್ನು ಹೊಡೆದು ಓಡಿಸೋ ಸಂದರ್ಭದಲ್ಲಿ ಆ ದೇವಾನುದೇವತೆಗಳ ಕೂಡಿಕೊಂಡು ಏನು ಮಾಡಿದರು ಅಂತ ಕೇಳಿದ್ರೆ, ಆ ಬ್ರಹ್ಮದೇವನಂತೇಳಿ ಹೋದ.
ಏನು ಮಾಡಬೇಕು? ಎಲ್ಲಾರನ್ನೂ ಓಡ್ಸಾಕತ್ತಾನ. ತಾರಕಾಸುರ ದೈತ ನಿನ್ನ ವೇದವನ್ನು ತೆಗೆದು ನೋಡು, ಅದರ ಒಳಗೆ ಏನೈತಿ ಅವಂದ ತಾರಕಾಸುರಂದ. ಅವನ ಮರಣವನ್ನು ತೆಗಿಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅನ್ನತಕ್ಕಂಥ ಅದರಲ್ಲಿ ಹೊಂಟತೈತೆ. ಬ್ರಹ್ಮದೇವ ನೀವು ತೆಗೀರಿ ಅಂಥೇಳಿ ಎಲ್ಲ ದೇವತೆಗಳು ಕೂಡಿಕೊಂಡು ಬ್ರಹ್ಮದೇವರಿಗೆ ಹೇಳಿದ್ರಿ. ಬ್ರಹ್ಮದೇವಂದ ಬೇಡಿದ ವರನ ಕೊಟ್ಟಣ್ಣ, ಬೇಡಿದ ಒಂಟಿಗಾಲೆ ನಿಂತು ತಪಶ್ಚರ್ಯ ಮಾಡಿದ, ಬೇಡಿದ ವರವನ್ನು ಕೊಟ್ಟಣ್ಣ. ಇದ್ರೊಳಗಾದರೂ ಕೂಡ ಯಾರಿಂದನೂ ಮರಣ ಆಗದಂತೆ ಇದ್ರ ಒಳಗೂ ಹೊಂಟತಿ ನಾವು ಇನ್ಹ್ಯಾಂಗೆ ಮಾಡೋದು ನೋಡು. ಪರಮಾತ್ಮನ ಯೋಗ ನಿದ್ರಿ ಒಳಗಿಂದ ಎಬ್ಬಿಸಿ ಪಾರ್ವತಿನ ಲಗ್ನವನ್ನು ಮಾಡಿದರೆ ಷಣ್ಮುಖನತಕ್ಕಂಥವ ಹುಟ್ಟುತ್ತಾನೆ. ಅವನಿಗೆ 6 ತಲೆ ಇರ್ತಾವ. 6 ತಲೆ ಇರ್ತಕ್ಕಂಥ ಷಣ್ಮುಖನಿಂದ ಮಾತ್ರ ಇವನ ಪ್ರಾಣ ಹೋಗಬಹುದು, ಇಲ್ಲವಾದರೆ ಇವನ ಪ್ರಾಣ ಹೋಗಂಗಿಲ್ಲ. ಬ್ರಹ್ಮದೇವ ಹೇಳಿದ್ರಿ. ದಾಕ್ಷಾಯಣಿ ಯಜ್ಞ ಕುಂಡಲದಲ್ಲಿ ಹಾರುವ ಸಂದರ್ಭದಲ್ಲಿ ಇನ್ನು ಮುಂದಿನ ಜನ್ಮಕ್ಕಾದರೂ ನೀನೇ ನನಗೆ ಪತಿಯಾಗಬೇಕಂಥೇಳಿ ಸಂಕಲ್ಪ ಮಾಡಿ ಹಾರಿದ್ಲ ಪರಮಾತ್ಮನಿಗೆ. ಹೀಗಿರುವಾಗ ಪರ್ವತ ರಾಜನ ಮಗಳಾಗಿ ಜನಿಸಿದ್ಲು. ಜನಿಸಿ 12 ವರ್ಷ ಸೂಜಿಗಲ್ಲಿನ ಮೇಲೆ ತಪಶ್ಚರಿ ಮಾಡ್ಯಾಡ್ರಿ ಪಾರ್ವತಿ. 1 ತಾಸು ನಾವು ಧ್ಯಾನಕ್ಕೆ ಕುಂಡ್ರಬೇಕಾದ್ರೆ ಚಡಪಡಿಸ್ತೀವಿ, ಒಂದಿಟ್ಟು ನಿಂದಿರ್ಬೇಕಾದ್ರೆ ಕಾಲ ಚಟಪಟ ಆತಾವ. ನಮ್ಮ ಪರಮಾತ್ಮನನ್ನ ಲಗ್ನವಾಗಬೇಕೆಂದು ಪಣತೊಟ್ಟು 12 ವರ್ಷ ಸೂಜಿಗಲ್ಲಿನ ಮೇಲೆ ತಪಶ್ಚರ್ಯನ್ನು ಮಾಡಿದಳ್ರಿ. ಮಾಡುವ ಸಂದರ್ಭದಲ್ಲಿ ತಂದೆ ಹೇಳ್ತಾರ, ಹಿಮವಂತಗಿರಿ ಪರ್ವತ ರಾಜ ಹೇಳ್ತಾನ, ಅಮ್ಮ ಇನ್ನು ನಿನ್ನ ತಪಶ್ಚರಿ ಸಾಕು. ಬ್ರಹ್ಮಜ್ಞಾನಿಗಳು ಗುರುಗಳು ಇರ್ತಾರೆ, ಅವರ ಸೇವಾದಿಗಳನ್ನು ಮಾಡಿ ನೀನು ದಿವಸ 2 ಹೊತ್ತು ಶಾಸ್ತ್ರ ಕೇಳಿ ಬರುತ್ತು ಬಾರವ, ಇನ್ನು ತಪಶ್ಚರಿ ಸಾಕು ಅಂಥೇಳಿ ತಂದೆ ಹೇಳಿದಾಗ ತಂದೆ ಹೇಳಿದಂತೆ ಆಕಿ ತನ್ನ ಆಚಾರವನ್ನು ಶುರು ಮಾಡಿದಳು. ಆಗ ಎಲ್ಲ ದೇವಾನುದೇವತೆಗಳು ಕೂಡಿದ್ರು. ಮತ್ತು ಪರಮಾತ್ಮ ಯೋಗ ನಿದ್ರಿ ಒಳಗಿಂದ ಏಳಬೇಕಾಗಿತ್ತಂದ್ರೆ ಉರಿಗಣ್ಣ ನೇತ್ರವನ್ನು ತೆಗಿತಾನವ. ಪರಮಾತ್ಮನಿಗೆ ಕಣ್ಣು ಹೆಸ್ರಿ 3 ಕಣ್ಣಿನ ಮುಕ್ಕಣ್ಣ ಅಂತ ಹೇಳ್ತಾರೆ. ಹೀಗಿರುವಾಗ ಉರಿ ನೇತ್ರನ್ನು ತೆಗೆದಂದ್ರೆ ಆ ನೇತ್ರದಿಂದ ಮುಂದಿರತಕ್ಕಂಥವ್ರು ಸುಟ್ಟು ಹೊಕ್ಕಾರು. ಹೇಗೆ ಮಾಡಬೇಕು ಅಂದಾಗ ಎಲ್ಲರೂ ವಿಚಾರ ಮಾಡಿದರು, ಇದಕ್ಕೆ ಯಾರು ಬಲಿಷ್ಠರ ಅದಾರಪ್ಪ ಅಂತ ಕೇಳಿದ್ರೆ ಒಂದಿಟ್ಟ ಭಾಗಶಃ ಸಾವಕಾಶ, ಯಾರ ಇದಕ್ಕೆ ಅಹರ್ಯರದಾರ ಅಷ್ಟ, ಯಾರು ಅಹರ್ಯರದಾರ ಅವ್ರನ್ನ ನೋಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಒಟ್ಟಿಗೆ ಆಗಿ ಮಾತನಾಡಿದರು. ರತಿದೇವಿ ಗಂಡನಾಗಿರತಕ್ಕಂಥ ಕಾಮನನ್ನು ಸಿದ್ಧತೆ ಮಾಡಿದರು. ಕಾಮನಿಗೆ ಹೇಳಿದರು, ನೋಡು ಕಾಮ, ನಿಂದು ಒಂದು ಶರೀರ ಇರ್ಲಿಕ್ಕೆ ಇಡೀ ಜಗತ್ತಿನಲ್ಲಿ ನೀ ಎಲ್ಲರೂ ಹೃದಯದಲ್ಲಿರ್ತಿ. ಪ್ರಾಣಿ ಪಕ್ಷಿ ಮೊದಲು ಹಿಡ್ಕೊಂಡ ಎಲ್ಲರೂ ಅಲ್ಲಿ ನೀ ಇರ್ತಿ. ಇದೊಂದು ಶರೀರ ತ್ಯಾಗ ಮಾಡು, ಸುಟ್ಕೋ ಇದೊಂದು.
ಪರೋಪಕಾರಂ ಇದಂ ಶರೀರಂ ಹೇಳ್ಕೊಂಡು ಮುಂದಾರ ಪುಣ್ಯಾತ್ಮರೇ. ಪರರಿಗೆ ಉಪಕಾರವನ್ನು ಮಾಡು ಅತ್ತ ಹೇಳಿದರು. ಕಾಮನಿಗೆ ಹೇಳಿದಾಗ ಒಪ್ಪಿದ ಪಾರ್ವತಿ ದೇವಿ ನನ್ನನ್ನು ಹೋಗಿ ಎಲ್ಲ ದೇವತೆಗಳು ಕೂಡಿ ಅಕ್ಕಿನೂ ಒಪ್ಪಿಸಿದರು. ನೀನು ಪರಮಾತ್ಮನ ಲಗ್ನವನ್ನು ಆಗಬೇಕು, ಪೂಜೆ ಸಾಮಗ್ರಿಯನ್ನು ತೆಗೆದುಕೋ, ಫಲಹಾರವನ್ನು ತೆಗೆದುಕೋ, ಹೂವಿನ ಹಾರವನ್ನು ತೆಗೆದುಕೊಂಡು ಆ ನಂದೇಶ್ವರನ ಅಪ್ಪಣೆಯನ್ನು ತಕ್ಕೊಂಡು ಯಾವಾಗಲೂ ಈಶ್ವರನ ಗುಡಿಗೆ ಹೋಗ್ಬೇಕಾಗಿತ್ತಂದ್ರೆ, ಶಿವನ ಗುಡಿಗೆ ಹೋಗ್ಬೇಕಾಗಿತ್ತಂದ್ರೆ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀವ್ರಿ ನಾವು? ಯಾರಿಗೆ ಮಾಡ್ತೀರಿ? ಮುಂದಿರತಕ್ಕಂಥ ನಂದೇಶ್ವರಿಗೆ, ಹೌದಲ್ಲ? ಆ ನಂದೇಶ್ವರ ಅಪ್ಪಣೆಯನ್ನು ತಗೊಂಡು ಕಾಮ ಮುಂದಾದ, ಪಾರ್ವತಿ ದೇವಿ ಹಿಂದಾದಳು. ಆಗ ಕಾಮದೇವ ಏನು ಮಾಡಿದ ಅಂತ ಕೇಳಿದ್ರೆ, ಉಗುರ ಕಣ್ಣಿಂದ ಹಿಡ್ಕೊಂಡು ನೆತ್ತಿವರೆಗೆ ಕಾಮದ ಬಾಣವನ್ನು ಬಿಟ್ಟುಬಿಟ್ಟ. ಕಾಮ ಅಂತಂದ್ರೆ ಸಾಮಾನ್ಯ ಅಲ್ರಿ. ಶ್ರೀಮನ್ ನಿಜಗೊಂಡ್ರು ಹೇಳ್ಯಾರೇನೋ, ಅಬ್ಬಬ್ಬ ಎಂಥವನು ಕಾಮನು. ಕಾಮಂದ್ರೆ ಸಾಮಾನ್ಯ ಇಲ್ಲ. ಎಂತೆಂಥವ್ರನ್ನ ಲಾಗ ಉಗಿಸ್ಯಾನ್ರಿ. ಉಗಿಸ್ಯಾನಿಲ್ರಿ, ನಿಮಗೆಲ್ಲರಿಗೂ ಗೊತ್ತದವು ಕಥೆಗಳ. ಕಾಮನಂಥ ಬಲಿಷ್ಠರು ಯಾರೂ ಇಲ್ಲ, ಕಾಮನ ಗೆದ್ದವರೂ ಇಲ್ಲ. ಆದಿಶಂಕರಾಚಾರ್ಯರು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಇಂಥ ಮಹಾಜ್ಞಾನಿಗಳೆಲ್ಲ ಕಾಮನನ್ನು ಗೆದ್ದಾರ. ಇನ್ನು ಉಳಿದವ್ರದ್ದು ಗುರುತಿಲ್ಲ. ಆದರೆ ಕಾಮನನ್ನು ಗೆಲ್ಲುವುದು ಭಾಳ ಅಂದ್ರೆ ಭಾಳ ಕಷ್ಟದ. ಎಲ್ಲ ಗೆಲ್ಲಬಹುದು, ಆದರೆ ಕಾಮನ ಗೆಲ್ಲುವುದು ಆಗುವುದಿಲ್ಲ. ಆದ ಕಾರಣಕ್ಕಾಗಿ ಪುಣ್ಯಾತ್ಮರೇ, ಕಾಮ ಏನು ಬಾಣ ಬಿಟ್ಟಲ, ಪರಮಾತ್ಮ ಉರಿಗಣ್ಣ ನೇತ್ರವನ್ನು ತೆರೆದ ತಕ್ಷಣವೇ ಕಾಮ ಮುಂದೆ ಸುಟ್ಟು ಬಿದ್ರಿ. ಅದಕ್ಕೆ ಹೋಳಿ ಹುಣ್ಣಿಮೆ ಕಾಮನ ಸುಡ್ತಾರ. ಪರಮಾತ್ಮ ಸುಟ್ಟಾನಂಥೇಳಿ ಹುಬ್ಬಿ ನಕ್ಷತ್ರ ಇರಬೇಕು. ಆಗ ಕಾಮನನ್ನು ಸುಡುದು ಏನು ಮಾಡ್ಯಾರ, ಅಲ್ಲಿಂದ ಪದ್ಧತಿ ಮಾಡ್ಕೋತ ಬಂದಾರ. ಹೋಳಿ ಹುಣ್ಣಿಮೆ ದಿವಸ ಕಾಮನನ್ನು ಸುಡ್ತಾರಿಲ್ಲ ಆ ಕಡೆ. ಅದರಂತೆ ಪರಮಾತ್ಮ ಸುಟ್ಟು ಬಿಟ್ರಿ. ಸುಟ್ಟ ತಕ್ಷಣವೇ ಪಾರ್ವತಿ ದೇವಿ ಏನು ಮಾಡಿದ್ಲಂದ್ರೆ, ಪರಮಾತ್ಮನಿಗೆ ಪೂಜೆಯನ್ನು ಮಾಡಿ ವಿಭೂತಿ ಕುಂಕುಮ ಹಚ್ಚಿ ಅವನಿಗೆ ಹಾರವನ್ನು ಹಾಕಿ ನಮಸ್ಕಾರ ಮಾಡಿದ್ಲು. ತನಗೊಂದು ಹಾರ ಓದಿದ್ಲು. ಇಬ್ಬರು ಹಾರ ಹಾಕ್ಕೊಂಡು ಅಲ್ಲೇ ಲಗ್ನ ಆಯ್ತು ಅವ್ರದ್ದು. ಆದಗಳೇ ಹೆಂಗೆ ಮಾಡೋದು? ನಾವು ಓದಿದ್ದು ಹೇಳ್ತೇನೆ ರೀ. ಬಬಲಾದಿ ಗ್ರಂಥವನ್ನು ಓದೇನ, ಬಬಲಾದಿಯವರ ಗ್ರಂಥ. ಅವರ ಇತಿಹಾಸದ ಬಬಲಾದಿ ಸದಾಶಿವಪ್ಪ, ಚಿಕ್ಕಯ್ಯನಪ್ಪ, ಮುಂದೆ ಶಿವರುದ್ರಪ್ಪ, ಇವರು ಶಂಕರಾನಂದರು ಇವೆಲ್ಲರದಾರಲ್ಲ, ಆ ಗ್ರಂಥವನ್ನು ಓದೀನಿ. ಆ ಗ್ರಂಥನೊಳಗಿಂದ ನಾ ಹೇಳ್ತಾನೆ, ಉಳುಕಿದ ನನಗೆ ಗೊತ್ತಿಲ್ಲ. ಹೀಗಿರುವಾಗ ಅಗ್ನಿದೇವ ಪರಮಾತ್ಮನಂತೇಳಿ ಭಿಕ್ಷಕ ಬಂದತ್ತ. ಏನು ಸುಳ್ಳು ಐತೋ ಕರೆ ಐತೋ ಗೊತ್ತಿಲ್ಲರೆ, ಕ್ಷಮ ಮಾಡಿರಿ. ಕಾಮ ಅಗ್ನಿದೇವ ಪರಮಾತ್ಮನಂತೇಳಿ ಭಿಕ್ಷಕ್ಕೆ ಬಂದತ್ತ. ಭಿಕ್ಷಕ ಬಂದಾಗ ಪರಮಾತ್ಮ ಏನು ನೀಡಬೇಕು? ತನ್ನಲ್ಲಿರತಕ್ಕಂಥ ಕಾಮವನ್ನು ಅವನ ಜೋಳಿಗೆ ಒಳಗೆ ಹಾಕಿದತ್ತ. ಜೋಳಿಗೆ ಒಳಗೆ ಹಾಕಿದಾಗ
ಅದು ತುಂಬಿ ಹೊರಚೆಲ್ಲಿತ್ತು. ಹೊರಚೆಲ್ಲಿದಾಗ ಅಗ್ನಿದೇವ ಏನು ಮಾಡಿದ ಅಂತ ಕೇಳಿದ್ರೆ ಅದನ್ನು ಕುಡ್ದತ್ತ. ಅದನ್ನು ಕುಡ್ದಗಳೇ ಗರ್ಭಾದ. ಯಾರು? ಅಗ್ನಿದೇವ. ನಾ ಅಪ್ಪವ್ರನ್ನೂ ಕೇಳಿಲ್ಲ, ಯಾರನ್ನೂ ಇದನ್ನು ಕೇಳೇ ಇಲ್ಲ, ನಾವು ಓದಿದ್ದನ್ನು ಮಾತ್ರ ಹೇಳ್ತೇನೆ. ಕುಡ್ದಗಳೇ ಗರ್ಭವಾದ. ಯಾರು? ಅಗ್ನಿದೇವ. ಎಲ್ಲರನ್ನೂ ಕೇಳಿದ, ನನ್ನ ಗರ್ಭ ಹೆಂಗಾರ ಮಾಡಿ ತೆಗೀರಿ. ಯಾರಿಗೂ ನೀಗಲಿಲ್ಲರಿ. ಯಾರಿಗೂ ನೀಗದಾಗುತ್ತಲೇ ಕಡಿ ವಾಯುದೇವನನ್ನು ಕೇಳಿದ, ಹೆಂಗೆ ಮಾಡಲಿ, ನಾ ಗರ್ಭ ಆಗೇನಿ, ಪರಮಾತ್ಮನ ಕಾಮವನ್ನು ಕುಡಿದು ನಾ ಗರ್ಭ ಆಗೇನಿ, ಹೆಂಗೆ ಮಾಡಲಿ ಅಂದ. ಆ ಸಂದರ್ಭದಲ್ಲಿ ವಾಯುದೇವ ಹೇಳ್ತಾನೆ, ನೋಡು ಅಗ್ನಿದೇವ, ಈ ಕೆರೆಗೆ, ಈ ನದಿಗೆ ಕೃತಿಕಾ ಕನ್ಯೆಯರು ಬರ್ತಾರೆ. ಆ ಕೃತಿಕಾ ಕನ್ಯೆಯರು ಸ್ನಾನಕ್ಕೆ ಬರ್ತಾರೆ 6 ಮಂದಿ. ಆಗ ಬಂದಾಗ ಅವರಿಗೆ ತನ್ನನ ಗಾಳಿಯಾಗಿ ನಾ ಬೀಸ್ತಾನೆ. ಸ್ನಾನ ಮಾಡಿ ಮ್ಯಾಲೆ ಬರ್ಬಿಡೋದಂದ್ರೆ ಮನಗಂಡ ತಂಡಿ ಹತ್ತಬೇಕು ಅವರಿಗೆ. ಹತ್ತಿದಾಗ ನೀನು ಅಗ್ನಿ ಹುಡಿಕೊಂಡು ನೀನು ಅಲ್ಲಿ ದಂಡಿಗೆ ಕುಂಡ್ರು, ಕೆರೆ ದಂಡಿಗೆ ಕುಂಡ್ರು. ಏನು ಅವರು 6 ಮಂದಿ ನನ್ನಂತೇಳಿ ಕಾಯ್ಸ್ಕೊಳಕ್ಕೆ ಬರ್ತಾರೆ. ಕಾಯ್ಸ್ಕೊಳಕ್ಕೆ ಬಂದ್ರಪ್ಲೆ ಅವ್ರ ಒಳಗೆ ನೀ ಗರ್ಭ ಬಿಡಕ್ಕೆ ವಾಯುದೇವ ಹೇಳಿದ್ರಿ. ವಾಯುದೇವ ಹೇಳಿದಾಗ ಹಂಗೆ ಮಾಡಿದ. ಅಗ್ನಿದೇವ ದೊಡ್ಡ ಒಂದು ಅಗ್ನಿ ತಯಾರು ಮಾಡಿ ನಿಗಿ ಕಿಚ್ಚ ಮಣಗಂಡ ತಂಡ್ಯಾಗ ಕಾಯ್ಸ್ಕೊಳಕ್ಕೆ ಅನುಕೂಲ ಮಾಡಿಬಿಟ್ಟ. ಮಾಡಿದಾಗ ಆ ಕೃತಿಕಾ ಕನ್ಯೆಯರು ಏನು ಸ್ನಾನಕ್ಕೆ ಬಂದಿದ್ರಲ್ಲ, ಭಾಳ ತಂಡ ಇತ್ತು ಅವರಿಗೆ. ದಿವಸ ಹತ್ತೋಕ್ಕಿಲ್ಲ, ಭಾಳ ನಡ್ಗಕ್ಕೆ ಹತ್ತಿದ್ರು. ನಡುಗೋ ಸಂದರ್ಭದಲ್ಲಿ ಅವರಂದ್ರು 6 ಮಂದಿ ಮಾತಾಡಿಕೊಂಡ್ರು. ಅಲ್ಲಿ ಅಗ್ನಿ ಐತಿ, ಆ ಅಗ್ನಿ ಹೋಗಿ ಕಾಯ್ಸ್ಕೊಂಡು ನಡ್ರಿ, ನಮಗೆ ಭಾಳ ತಂಡ ಹತ್ತೈತೆ, ಅಲ್ಲೇ ಹೋಗೋಣ ನಡ್ರಿ ಅಂದ್ರೆ ಅವರು 6 ಮಂದಿ ಏನು ಬಂದ್ರಲ್ಲ, ಕುತ್ಕೊಂಡ ಕಾಯ್ಸ್ಕೊಳಕೈತ್ರು. ಸೀರೆ ಹಿಂಗೆ ಕಾಯ್ಸ್ಕೊಳ್ಳೋದು, ಸರಗ ಹಿಂಗೆ ಕಾಯ್ಸ್ಕೊಳ್ಳೋದು ಮಾಡ್ತಿರುವಾಗ ಆ ಅಗ್ನಿದೇವ ಏನು ಮಾಡಿದ ಅಂದ್ರೆ ಹಗರ ಅವ್ರ ಒಳಗೆ 6 ಮಂದಿ ಒಳಗೆ ತನ್ನ ಗರ್ಭವನ್ನು ಬಿಟ್ಟಾಗ ಅವರು ಹೊಟ್ಟೆ ಉಕ್ಕೊಂಡು ಹೋಯಪ್ಪ ಇದೇನಂದ್ರೆ ಅವರು ವಿಚಿತ್ರ ಆಟನ. ನಾವು ಕನ್ಯಾಗಳು ಯಾವ ತಪ್ಪನ್ನು ಮಾಡಿಲ್ಲ, ಏನೂ ಮಾಡಿಲ್ಲ, ನಮಗೆ ಹೊಟ್ಟೆ ಹಾಕಬತ್ತು, ಇದೇನು ವಿಚಿತ್ರ. ತಮ್ಮೊಳಗೆ ಮಾತಾಡಕತ್ತಿದ್ರಿ ಅವರು. ಮನಸ್ಸಿಗೆ ಕೆಟ್ಟಾಗಕ್ಕೈತು. ಅಲ್ಲೇ ಅವರು ಆ 6 ಮಂದಿ ಅದಾರಲ್ಲ, ಅಲ್ಲೇ ಅಗ್ನಿ ಅಂತೇಳಿ ಹೆತ್ತು ಬಿಟ್ರಿ. ಗರ್ಭ ಹೊರಗೆ ಬತ್ತು. ಆಗ ಮಾಂಸದ ಮುದ್ದೆ ಆಯಿತು. ಅದ್ರಾಗ ಓದಿದ್ದು ಹೇಳ್ತನು, ಆಕಾಶ ಮಾರ್ಗ ಹಿಡ್ಕೊಂಡು ಹೋಗೋ ಸಂದರ್ಭದಲ್ಲಿ ನಂದಿ ಪಾರ್ವತಿ ಹೊಂಟಿದ್ರತ್ತ. ಆಗ ಪಾರ್ವತಿ ನೋಡಿದ್ಲತ್ತವ್ರು. ನೋಡಿದಾಗ 6 ಗರುಂಡಿದ್ದು ಅವರು ಗರ್ಭ ಬಿಟ್ಟದವ್ರು ಓಡಿ ಹೋಗಿಬಿಟ್ರು. ಅವರು ಇದೇನು ನಮ್ಮ ಮೇಲೆ ಬಂದಿತ್ತು, ಏನಿದು ಉಪದ್ರ ಅಂತ ತಿಳ್ಕೊಂಡು ಹೋಗಿಬಿಟ್ರು. ಆಕೆ ನೋಡಿದ್ಲು ಪಾರ್ವತಿ ದೇವಿ 6 ರುಂಡ ಮಾಂಸದ ಮುದ್ದೆ ಎಲ್ಲ ಮುದ್ದೆ ಮಾಡಿದ್ಲು. 6 ರುಂಡ ಅದು, ಒಂದು ದೇಹ 6 ರುಂಡ ಅದು. 6 ರುಂಡ ಆದಗಳೇನ ಮಗನನ್ನು ಕರ್ಕೊಂಡು ಹೋದ್ಲು. ಹೋಗಿ ಅವ 7 ದಿವಸದ ಬಾಲಕ
ಅವನಿಗೆ ಏನು ಹೆಸರಿಟ್ಟರು ಅಂತ ಕೇಳಿದ್ರೆ ಷಣ್ಮುಖ. ಷಣ್ಮುಖ ಅಂಥೇಳಿ ನಾಮಕರಣ ಆತು. 7 ದಿವಸದ ಬಾಲಕಾದ ತಾರಕಾಸುರನನ್ನು ಸಂಹಾರ ಮಾಡಕ್ಕೆ ಹೊಕ್ಕನತ್ ಹೊಂಟ. ತಾಯಿ ಅಂದ್ಲು, ಮಗ, ಯಾರ್ದಾಗಲಿ ತಮ್ಮ ಮಕ್ಕಳ ಮ್ಯಾಲ ಬೇಕಾದಷ್ಟು ಮ್ಯಾಲ ಸಿಟ್ಟಿರ್ತೈತಿ, ಒಳಗೆ ಮಾತ್ರ ಕಳ್ಳಿರ್ತೈತಿ. ಮಕ್ಕಳನ್ನೋದು ಭಾಳ ಪ್ರೇಮ. ತಾಯಿಗಿಂತ ಇನ್ನೊಬ್ಬರಷ್ಟು ಪ್ರೇಮ ಇರಂಗಿಲ್ಲ. ಬೇಡಪ್ಪ, 7 ದಿವಸದ ಬಾಲಕದಿ ಆ ತಾರಕಾಸುರನ ಸಂಹಾರ ಮಾಡಕ್ಕೆ ಹೊಕ್ಕನತಿ, ಇದು ಯಾ ನ್ಯಾಯಿ? ದೊಡ್ಡವ ಆಗಪ್ಪ ನೀನು ಅಂದ್ಲಕ್ಕೆ. ಇಲ್ಲಮ್ಮ, ನಾ ಹೋಗವನ ಅಂದ. ಹಠಕ್ಕೆ ಬಿದ್ದ ಹೋದ. ಪರ್ವತದ ಅಡಿಯಲ್ಲಿ ಅವ ಡೊಕ್ಕೊಂಡಿದ್ದತ್ತ. ಅದು ಯಾವ ಪರ್ವತ ಐತಿ ನೆನಪಿಲ್ಲ. ಅಲ್ಲಿ ಡೊಕ್ಕೊಂಡಾಗ ಅವನನ್ನು ಎಳೆದ ತಂದ. ಹಾಗೂ ನರಸಿಂಹನ ಅವತಾರ ತೊಟ್ಟಾನ ಷಣ್ಮುಖ. ಎಳ್ಕೊಂಡು ಬಂದ ಗಂಗಾ ನದಿ ದಂಡಿ ಮ್ಯಾಲ ತಪಶ್ಚರಿ ಕೂತ್ಬಿಟ್ಟತ್. ಸಂಹಾರ ಮಾಡಿದವನ ಪರ್ವತದಾಗ ಅವ ಅಡಿಕೊಂಡಿದ್ದ. ತಾರಕಾಸುರ ಎಳ್ಕೊಂಡು ಬಂದವನ. ಅಲ್ಲೇ ನರಸಿಂಹನ ಅವತಾರ ತಾಳೆ ಹರಿದ ಕೆರಿಂದ ಅವನ ಕೊಂದು ಬಂದ. ತಾರ ಮಕ್ಕದ ಷಣ್ಮುಖ ಆಗಿ ಗಂಗಾ ನದಿ ದಂಡಿ ಮ್ಯಾಲ ತಪಶ್ಚರಣೆ ಮಾಡ್ಕೋತ ಕೂತತ್ರಿ. ತಾಯಿ ಕಳ್ಳ ನೋಡ್ರಿ, ಪರಮಾತ್ಮ ಸಣ್ಣ ಮಗ ಹೋಗ್ಯಾನ ಯುದ್ಧ ಆಡಾಕ, ಸ್ವಲ್ಪ ನೋಡ್ರಲ್ಲೇ ಅಂದ್ಲಕ್ಕೆ. ಇಲ್ಲ ಬರ್ತಾನೆ ಸುಮ್ಮೀರನ್ನು. ಪರಮಾತ್ಮ ಬರ್ತಾನೆ ಗಪ್ಪ. ಬರ್ತಾನೆ ಗಪ್ಪ ಅಂದರು ಸಹಿತ ಈಕೆ ಬೇರೆ ದೇವದೂತರು ನನಗೆ ಕಳಿಸಿದ್ಲು. ಗಂಗಾ ನದಿ ದಂಡಿ ಮ್ಯಾಲ ಅವ ತಪಶ್ಚರಣೆ ಮಾಡ್ಕೋತ ಕೂತಿದ್ರತ್ತ. ಯಾರು? ಷಣ್ಮುಖ. ಅದಕ್ಕೆ ಪುಣ್ಯಾತ್ಮರೇ ಹೇಳಕ್ಕೆ ಕಾರಣ ಏನಂದ್ರೆ, ಕಾಮನನ್ನು ಪರಮಾತ್ಮ ಸುಡ್ಲಿಕ್ಕೆ ಅಂದ್ರೆ ಈ ಜಗತ್ತ ಆಗತ್ರಿಕಿಲ್ಲ ಅಂಬಲ್ಲ ಅನ್ನಿಸ್ತೈತಿ. ಅಂಥ ದೈತ್ರು ತಮ್ಮ ದರ್ಬಾರವನ್ನು ನಡೆಸೋರಲ್ಲ. ಈಗ ಹೆಂಗೆ ಸೈನಿಕರು ನೋಡಪ್ಪ ಫೋನ್ಯಾಗ ನೋಡ್ತನು ಯುದ್ಧ ಮಾಡ್ತಾರಲ್ಲ, ಏನಪ್ಪ ವಿಮಾನನ ಸುಡ್ತಾರೆ, ಗಾಡಿಗಳ ಸುಡ್ತಾರೆ. ಇಲ್ಲಿಂದ ಬಿಟ್ರಂದ್ರೆ ಅವ್ರು ಎಲ್ಲಿರ್ತಾವ ಅಲ್ಲಿಗೆ ಹೊಕ್ಕಾವ ಬಾಣಗಳು. ಎಂಥ ವಿಜ್ಞಾನಿಗಳ್ರಿ. ಅಂಥ ತಾರಕಾಸುರ ದೈತ ಏನು ಮಾಡ್ತಿದ್ದೋ ಗೊತ್ತಿಲ್ಲ. ನಾವು ಭೂಮಿ ಮೇಲೆ ಹುಟ್ಟುತ್ತಿದ್ದೀವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಪರಮಾತ್ಮನ ಸ್ಥಿತಿ ಇದು. ತಾರಕಾಸುರನ ಸಂಹಾರ ಮಾಡಿದ ಷಣ್ಮುಖ ಹಂಗಸಾಂಗವಾಗಿ ಜಗತ್ತೆಲ್ಲ ತಯಾರಾಯಿತು, ಉಳ್ಕೋತಿದ್ದ. ಇವತ್ತಿನ ದಿವಸ ಹುಣ್ಣಿಮೆ ಐತೆ ಅಂಥೇಳಿ ಏನು ತಪ್ಪೈತೋ ಏನು ತಡಿಯೈತೋ ಹಾಲು ನೀರನ್ನು ಹಾಕಿ ಇಟ್ಟಾಗ ಹಂಸ ಪಕ್ಷಿ ಏನು ಮಾಡ್ತದ ಅಂತ ಕೇಳಿದ್ರೆ, ಅದು ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸ್ವೀಕರಿಸುತ್ತದೆಯೋ ಅದರಂತೆ ಕರೆ ಇದ್ದರೆ ಇದನ್ನು ಹಿಡ್ಕೋರೆ, ಇಲ್ಲವಾದರೆ ಬಿಟ್ಟು ಬಿಡ್ರಿ. ಇಷ್ಟ 2 ತೊದಲು ನುಡಿಯನ್ನು ಆ ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.